ಸಮಾವೇಶ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿದ್ದಕ್ಕೆ ಹಾಸನ ಜಿಲ್ಲಾಧಿಕಾರಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ ಗುರುವಾರ ಸಂಜೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಮಿಸುವ ನಿರೀಕ್ಷೆಯಲ್ಲಿದ್ದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಬಾರದೇ ಇದ್ದ ವೇಳೆ ಅವರ ಕಚೇರಿ ಆವರಣಕ್ಕೆ ಆಗಮಿಸಿ ಪ್ರತಿಭಟನೆ ಮಾಡಿದರು. ಜಿಲ್ಲಾಧಿಕಾರಿ ಬದಲು ಅಪರ ಜಿಲ್ಲಾಧಿಕಾರಿ ಮನವಿ ಪತ್ರ ಸ್ವೀಕರಿಸಲು ಆಗಮಿಸಿದ ವೇಳೆ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಎದುರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸಭೆ ಸ್ಥಳಕ್ಕೆ ಬಾರದ ಜಿಲ್ಲಾಧಿಕಾರಿ ವಿರುದ್ಧ ಪ್ರತಿಭಟನಾಕಾರರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಬಳಿಕ ಎಡಿಸಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಮುಖಂಡರು, ದಲಿತ ಸಂಘಟನೆ ಮುಖಂಡರು, ಮಹಿಳಾ ಸಂಘಟನೆ ಮುಖಂಡರು ಎಲ್ಲರೂ ಬಂದಾಗ ಯಾರು ಬಂದು ಮನವಿ ಸಂಘಟನೆ ಬೇರೆ ಸಂದೇಶ ಆಗುತ್ತೆ. ಅಂದ್ರೆ ಅದಂತೇನಾಗುತ್ತೆ, ಜಿಲ್ಲಾಡಳಿತ ಈ ಮನವಿ ಸ್ವೀಕರಿಸಲು ತಯಾರಿಲ್ಲ ಅನ್ನುವಂಥ ತಪ್ಪು ಸಂದೇಶ ಆಗುತ್ತೆ. ಅದಕ್ಕೆ ಜಿಲ್ಲಾಡಳಿತ ಯಾಕೆ ಅವಕಾಶ ಮಾಡಿಕೊಡ್ತಾ ಇದ್ರಿ? ಸೊ ಈಗ ಅನಗತ್ಯವಾಗಿ ಒಂದು ದೊಡ್ಡ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ನೀವೀಗ. ನಾವು ಆಗಲೇ ಮೇಡಮ್ ಹೇಳಿದ್ವಿ, ಕಾಂಟ್ಯಾಕ್ಟ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಎಲ್ಲರೂ ಇದು ಮಾಡಿದ್ವಿ, ಯಾರೊಬ್ರು ಕಳಿಸಿ ಅಂತ ಹೇಳಿದ್ವಿ. ಏನಾಗುತ್ತೆ, ಎಲ್ಲರೂ ಓದಕ್ಕೆ ಇರೋದಿರಲ್ಲ, ಕಷ್ಟ ಆಗುತ್ತೆ. ಅಲ್ಲಿ ನಮ್ಮ ರಿಕ್ವೆಸ್ಟ್ ಇಷ್ಟೇನೆ, ಅಲ್ಲಿ ಬಂದು ಯಾರೊಬ್ರು ತಗೊಂಡಿದ್ರೆ ಈ ಥರದ ಒಂದು ಸಂದರ್ಭ ಬರ್ತೀವಿ. ನಮಗೆ ಮನವಿ ಪತ್ರ ಕೊಡಬೇಕು, ಸರ್ಕಾರದ ಗಮನಕ್ಕೆ ತರಬೇಕು. ಕರ್ನಾಟಕ ಸರ್ಕಾರಕ್ಕೆ ನಾವು ಮಾನ್ಯರ ವಿಷಯ ಆರೋಪಿಗಳಾದ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ವಿಡಿಯೋ ಮತ್ತು ಚಿತ್ರಗಳನ್ನು ಹಂಚಿ ಅವರ ತ್ವರಿತ ಬಂಧನಕ್ಕೆ ಸಂತ್ರಸ್ತೆಯರ ಘನತೆಗೆ ಆಗಿ ಆಗ್ರಹಿಸಿ ಹೋರಾಟದ ನಡಿಗೆ ಹಾಸನದ ಕಡೆಗೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಬಹಿರಂಗ ಸಭೆಯ ಹಕ್ಕೊತ್ತಾಯ ಕುರಿತು ಹಾಸನದ ಸಂಸತ್ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರಿಂದ ನಡೆದಿರುವ ವಿಕೃತ ಲೈಂಗಿಕ ಹಗರಣವನ್ನು ತೀವ್ರವಾಗಿ ವಿರೋಧಿಸಿ ಕರ್ನಾಟಕ ರಾಜ್ಯ ಜನಪರ ಚಳವಳಿ ಒಕ್ಕೂಟದ ವತಿಯಿಂದ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಮೂಲಗಳಿಂದ ಮಹಿಳಾ, ದಲಿತ, ಕಾರ್ಮಿಕ, ರೈತ, ಅಲ್ಪಸಂಖ್ಯಾತ, ಹಿಂದುಳಿದ, ಲೈಂಗಿಕ ಅಲ್ಪಸಂಖ್ಯಾತ, ಆದಿವಾಸಿ, ವಿಜ್ಞಾನ ಚಳವಳಿ, ನಿವೃತ್ತ ಸರ್ಕಾರಿ ಅಧಿಕಾರಿಗಳು, ನೌಕರರ ಸಂಘಟನೆ, ವಿದ್ಯಾರ್ಥಿ ಮತ್ತು ಯುವಜನ ಸಂಘಟನೆಗಳು, ಸಮಾನ ಮನಸ್ಕರರು, ಚಿಂತಕರು, ಸಾಹಿತಿಗಳು, ಕಲಾವಿದರು ಹಾಗೂ ಪ್ರಜ್ಞಾವಂತ ನಾಗರಿಕರು ಇದರಲ್ಲಿ ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಈ ಹೋರಾಟಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಜನಪರ ಚಳವಳಿಯ ಕಾರ್ಯಕರ್ತರು, ಮಾನವೀಯ ನಾಗರಿಕರು ಮತ್ತು ಸಮಾನ ಮನಸ್ಕರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಈ ಎಲ್ಲರೂ ಒಗ್ಗೂಡಿ ನಿರ್ಧರಿಸಿದಂತಹ ನಮ್ಮ ಪ್ರಮುಖ ಆಗ್ರಹಗಳು: ಮೊದಲನೇದಾಗಿ, ಈಗಾಗಲೇ ವಿಳಂಬವಾಗಿರುವ ವಿಕೃತ ಲೈಂಗಿಕ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣನ್ನು ಕೂಡಲೇ ಬಂಧಿಸಬೇಕು ಮತ್ತು ಕಾನೂನಾತ್ಮಕ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಈ ಸಂಬಂಧ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು. ಅವರ ಬ್ಯಾಂಕ್ ಖಾತೆಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಕೇಂದ್ರ ಸರ್ಕಾರವು ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಮತ್ತು ವೀಸಾವನ್ನು ಕೂಡಲೇ ರದ್ದುಪಡಿಸಿ ಇಂಟರ್ಪೋಲ್ ಸಹಾಯ ಪಡೆದು ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಅಲ್ಲಿ ಬಂಧಿಸಲು ರಾಜ್ಯ ಸರ್ಕಾರಕ್ಕೆ ಹಾಗೂ SITಗೆ ಅಗತ್ಯ ನೆರವು ನೀಡಬೇಕು. ಎರಡನೇದು, ವಿಕೃತ ಲೈಂಗಿಕ ಹಗರಣದ ವಿಡಿಯೋಗಳನ್ನು ಮತ್ತು ಚಿತ್ರಗಳನ್ನು ಸಾರ್ವಜನಿಕವಾಗಿ ಪೆನ್ಡ್ರೈವ್, ಸಾಮಾಜಿಕ ಮಾಧ್ಯಮ ಮತ್ತಿತರ ಸಾಧನಗಳ ಮುಖಾಂತರ ಸಾರ್ವಜನಿಕವಾಗಿ ಹಂಚಲು ಸಂಚು ನಡೆಸಿದ, ವ್ಯಾಪಕವಾಗಿ ಹಂಚಿದ ಮತ್ತು ಅವನ್ನು ಸಂಗ್ರಹಿಸಿಕೊಳ್ಳುವ ಮೂಲಕ ಮಹಿಳೆಯರ ಖಾಸಗಿತನ, ಕುಟುಂಬ ಬದುಕಿನ ಮೇಲೆ ದಾಳಿ ಮಾಡಿದ ಪ್ರತಿಯೊಬ್ಬ ಅಪರಾಧಿಯನ್ನು ಕೂಡಲೇ ಬಂಧಿಸಬೇಕು ಹಾಗೂ ಅವರ ಮೇಲೆ ಕಠಿಣ ಪ್ರಕರಣ ದಾಖಲಿಸಬೇಕು. ಮೂರನೇದು, ಈ ವಿಕೃತ ಲೈಂಗಿಕ ಹಗರಣದ ಆರೋಪಿಯಾದ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಶತಕತ ಹಿಡಿದು ತರುವಂತೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಕೂಡಲೇ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಒತ್ತಡ ಹಾಕಲು ತಾವು ಆಗ್ರಹಿಸಬೇಕು. ನಾಲ್ಕನೇದು, ಈ ಲೈಂಗಿಕ ಹಗರಣದಲ್ಲಿ ವಿವಿಧ ಬಗೆಯ ಲೈಂಗಿಕ ದುರ್ಬಳಕೆ ಒಳಗಾಗಿರುವ ಹಾಗೂ ಪ್ರಕರಣ ದಾಖಲಿಸಲು ಮುಂದಾಗಿರುವ ಮಹಿಳೆಯರ ಗೌಪ್ಯತೆ ಕಾಪಾಡಲು ಅವರಿಗೆ ಬೇಕಾದ ಮನೋವೈದ್ಯಕೀಯ ಆಪ್ತ ಸಮಾಲೋಚನೆ, ಕಾನೂನು ಸಲಹೆ, ಪ್ರತ್ಯೇಕ ವಕೀಲರ ನೇಮಕ, ಸೂಕ್ತ ರಕ್ಷಣೆ, ಪುನರ್ವಸತಿ ಮತ್ತು ಪರಿಹಾರವನ್ನು ತುರ್ತಾಗಿ ನೀಡಬೇಕು. ಮತ್ತು ವಿಶೇಷ ತನಿಖಾ ತಂಡ ಈ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಪ್ರಭಾವಕ್ಕೆ ಒಳಗಾಗದೆ ನಿಷ್ಪಕ್ಷವಾಗಿ ತನಿಖೆ ನಡೆಸುವುದನ್ನು ಖಾತ್ರಿಪಡಿಸುವ ಗುರುತರ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಹೀಗಾಗಿ ಅದು ಅಮೂಲಾಗ್ರವಾಗಿ ನಿರ್ಭೀತಿಯಿಂದ ತನಿಖೆ ನಡೆಸಲು ಬೇಕಾದ ಅಧಿಕಾರವನ್ನು ಮತ್ತು ಅನುಕೂಲಗಳನ್ನು SIT ಮುಖ್ಯಸ್ಥರಿಗೆ ನೀಡಬೇಕು. ಈ ಪ್ರಕರಣಕ್ಕೆ ಸಂಬಂಧಿಸಿದ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ FSR ವರದಿಯನ್ನು ಶೀಘ್ರ ಇವತ್ತೇ ನಿಮಗೂ ಒಂದು ಕಾಪಿ ಅಬೌಟ್ ಕಮ್ಯುನಿಕೇಶನ್ ನಾನು ಕಳಿಸ್ತೀನಿ.
ಓಸು ಚೆನ್ನಾಗಿಲ್ಲ, 4 ಲೈನು. ಮೇಡಮ್ ದಯವಿಟ್ಟು ಮೇಡಮ್ ಒಂದ್ ನಿಮಿಷ. ತಮ್ಗೆ ರಾಜ್ಯ ಮಟ್ಟಕ್ಕೆ ತರೋದಕ್ಕೆ ಒಂದು ಮನವಿ ತಮ್ಮಲ್ಲಿ. ಎಲ್ಲರೂ ನಮ್ಗೆ ಇದ್ರ ಬಗ್ಗೆ ಸ್ಥಳೀಯ ತಂಡ ನಮಗೆ ಮಾಹಿತಿ ಕೊಟ್ಟಿದೆ. ಬಹಳ ಈ ವಿಚಾರದೊಳಗಡೆ ಮಾನವೀಯತೆಯಿಂದ ಇದರಿಂದ ಸ್ಪಂದಿಸುವಂತ ಇದನ್ನು ಹೊಂದಿದೀವಿ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಬರಬೇಕಿತ್ತು ಅನ್ನುವಂಥ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯ ಒತ್ತಾಯವನ್ನ ನಾವು ಜಿಲ್ಲಾಧಿಕಾರಿಗಳ ಮೇಲೆ, ತಮ್ಮೆಲ್ಲರ ಮೇಲೆ, ತಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ಅದನ್ನು ಬದಲಾಯಿಸಿ ನಿಮಗೇನೆ ಮನವಿ ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ನಾವು ಅದನ್ನು ಬದಲಾಯಿಸ್ಕೊಂಡ್ವಿ. ಬರೋದಕ್ಕಾಗೋದಿಲ್ಲ ಅಂದ್ರೆ ಕನಿಷ್ಠ ವಿ ಡಿಸರ್ವ್ ಎನ್ ಎಕ್ಸ್ಪ್ಲನೇಷನ್. ನಮಗೊಂದು ಫೋನ್ ಕಾಲ್, ಈ ಸಂಘಟಕರಿಗೆ ಒಂದು ಫೋನ್ ಕಾಲ್, ನಾನಿವತ್ತು ಬರೋದಕ್ಕಾಗ್ತಾ ಇಲ್ಲ, ನನ್ನ ಬದಲು ಇಂಥವ್ರು ಬಂದು ಮನವಿ ಸ್ವೀಕರಿಸ್ತಾರೆ ಅನ್ನುವಂಥ ಒಂದು ಎಕ್ಸ್ಪ್ಲನೇಷನ್ ಅನ್ನು ನಾವು ಡಿಸರ್ವ್ ಮಾಡ್ತೀವಿ ಅಂತ ನಮ್ಗೆ ಅನ್ಸುತ್ತೆ. ಇದನ್ನ ನೀವು ದಯವಿಟ್ಟು ಕಮ್ಯುನಿಕೇಟ್ ಮಾಡಬೇಕು. ಇದು ಖಂಡಿತವಾಗಿ ಬಂದಂತ ಅಷ್ಟು ದೂರದಿಂದ ಬೀದರಿಂದ ಹಿಡಿದು ಶೃಂಗೇರಿ, ಚಿಕ್ಕಮಗಳೂರು, ಚಾಮರಾಜನಗರ, ಕೊಡಗಿನ ಮೂಲೆಗಳಿಂದ ಬಂದಂತ ಜನಕ್ಕೆ ಒಂದು ತರದಲ್ಲಿ ಇದು ಹಾಸನ ಜಿಲ್ಲೆ ತೋರದಂತ ಒಂದು ಬಗೆಯ ಅನ್ಸುತ್ತೆ. ಇದನ್ನ ಆ ತರದಲ್ಲಿ ಬಿಟ್ಟು ಹೆಂಗ್ ಸ್ವೀಕರಿಸಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ತಾವು ಈ ಹಿನ್ನೆಲೆ ಒಳಗಡೆ ಈ ಇದರಲ್ಲಿ ಸ್ಥಳೀಯ ಸಂಘಟನಾ ತಂಡಕ್ಕೆ ಒಂದು ಎಕ್ಸ್ಪ್ಲನೇಷನ್ ಅನ್ನು ತಾವು ಮಾಡ್ತೀರಿ ಅನ್ನೋ ಕಾರಣಕ್ಕಾಗಿ ಇದು ಮುಗಿದ ನಂತರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಮ್ಮ ಉನ್ನತ ಸಮಿತಿ ಇಲ್ಲಿನ ಸ್ಥಳೀಯ ಸಂಘಟಕರ ಜೊತೆ ಒಂದು ಸಮಾಲೋಚನಾ ಸಭೆಯನ್ನು ಏರ್ಪಾಡು ಮಾಡಬೇಕು. ಇಲ್ಲಿ ನಾವು ನಿಮ್ಗೆ ಏನನ್ನು ಹೇಳಕ್ಕಾಗ್ಲಿಲ್ಲ, ಎಲ್ಲದನ್ನ ನಮ್ಮೆಲ್ಲರ ಮಾತುಗಳನ್ನ ಇಲ್ಲಿನ ತಂಡ ನಿಮ್ ಜೊತೆ ಮಾತಾಡ್ತಾರೆ. ಅವ್ರ ಜೊತೆಗೆ ನೀವು ಒಂದು ಸಮಾಲೋಚನೆಯನ್ನ ಖಂಡಿತವಾಗಿ ಏರ್ಪಡಿಸಲೇಬೇಕು ಅನ್ನುವಂತ ಮನವಿಯನ್ನು ನಿಮ್ಗೆ ಮುಂದಿಡ್ತಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.